ಅಮೆರಿಕ ಒಂದು ದೇಶದ ಮೇಲೆ ಯುದ್ಧ ಸಾರಿದ್ರೆ ಮುಗಿದು ಹೋಯ್ತು. ಅಮೆರಿಕ ಬಳಿ ಇರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ದುಬಾರಿ ಯುದ್ಧ ವಿಮಾನಗಳ ಎದುರು ಸಾಮಾನ್ಯ ದೇಶಗಳೆಲ್ಲ 2-3 ದಿನ ಕೂಡ ನಿಲ್ಲೋದಿಕ್ ಸಾಧ್ಯ ಇಲ್ಲ. ತೀರಾ ಇತ್ತೀಚಿನವರೆಗೂ ಕೂಡ ಎಲ್ಲರೂ ಕೂಡ ಇದೇ ರೀತಿನೇ ಹೇಳ್ತಾ ಇದ್ದಿದ್ದು. ಆದ್ರೆ ಆಧುನಿಕ ತಂತ್ರಜ್ಞಾನ, AI ಜೊತೆಗೆ ಮನುಷ್ಯನ ಬುದ್ಧಿವಂತಿಕೆ ಇವೆಲ್ಲನೂ ಸೇರ್ಕೊಂಡ್ರೆ ಅಮೆರಿಕವನ್ನು ಕೂಡ ಒಮ್ಮೆಗೆನೆ ಸುಸ್ತಾಗಿಸಬಹುದು. ಈಗ ಯುದ್ಧದ ಲೆಕ್ಕಾಚಾರಗಳೇ ಬದಲಾಗ್ತಾ ಇರುವಂತಹ ಕಾಲ ಇದು. ಆಧುನಿಕ ತಂತ್ರಜ್ಞಾನ ಯುದ್ಧದ ಅರ್ಥಶಾಸ್ತ್ರವನ್ನೇ ಬದಲಾಯಿಸ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಕೇವಲ ಶ್ರೀಮಂತ ರಾಷ್ಟ್ರಗಳು ಮಾತ್ರನೇ ಯುದ್ಧದಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಸಾಧ್ಯ ಅನ್ನುವಂತಹ ಗಂಭೀರ ಪ್ರಶ್ನೆಗಳು ನಮ್ಮ ಮುಂದೆ ಇವೆ. CNN ಹಿರಿಯ ವಿಶ್ಲೇಷಕ ಫರೀದ್ ಜಕಾರಿಯಾ ಅವರು ಸೋಮವಾರ ಮಾಡಿರುವಂತಹ ಒಂದು ವಿಶ್ಲೇಷಣೆಯ ಪ್ರಕಾರ ಇರಾನ್ ಮತ್ತೆ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಘರ್ಷಣೆಗಳು ಯುದ್ಧದ ಹಳೆಯ ಸಿದ್ಧಾಂತಗಳನ್ನೇ ಬುಡಮೇಲ್ ಮಾಡ್ತಾ ಇವೆ. ದಶಕಗಳ ಕಾಲ ಯುದ್ಧ ಅಂತ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದ ವಿಮಾನಗಳು, ಕ್ಷಿಪಣಿಗಳು ಮತ್ತೆ ಬೃಹತ್ ಹಡಗುಗಳ ಪ್ರದರ್ಶನ ಆಗಿತ್ತು. ಆದ್ರೆ ಇವತ್ತು ಕೇವಲ ಕೆಲವು ಸಾವಿರಾರು ಡಾಲರ್ಗಳ ವೆಚ್ಚದಲ್ಲಿ ತಯಾರಾಗುವಂತಹ ಡ್ರೋನ್ಗಳು ಇಡೀ ವಿಶ್ವದ ಅತ್ಯಾಧುನಿಕ ಹಾಗೆ ಅಷ್ಟೇ ದುಬಾರಿ ರಕ್ಷಣಾ ವ್ಯವಸ್ಥೆಯನ್ನ ಬೆಚ್ಚಿ ಬೀಳಿಸ್ತಾ ಇವೆ. ಈ ಬದಲಾವಣೆ ಕೇವಲ ತಾಂತ್ರಿಕವಾಗಿದ್ದಲ್ಲ, ಇದು ಯುದ್ಧದ ಮೂಲಭೂತ ಆರ್ಥಿಕ ಲೆಕ್ಕಾಚಾರವನ್ನೇ ಬದಲಾಯಿಸಿದೆ ಅಂತ ಫರೀದ್ ಅವರು ಪ್ರತಿಪಾದಿಸ್ತಾರೆ. ಇರಾನ್ ತನ್ನ ಡ್ರೋನ್ ತಂತ್ರಜ್ಞಾನದ ಮೂಲಕ ಅಮೆರಿಕದಂತಹ ಮಹಾಶಕ್ತಿಯನ್ನ ಆರ್ಥಿಕವಾಗಿ ಹೇಗೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಅನ್ನೋದು ಇವತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಷಯ ಆಗಿದೆ. ಫರೀದ್ ಜಕಾರಿಯಾ ಅವರ ವಿಶ್ಲೇಷಣೆ ಹಾಗೇನೆ ಈ ಬದಲಾವಣೆಯ ಕೇಂದ್ರ ಬಿಂದು ಡ್ರೋನ್ಗಳು ಮತ್ತೆ ಅವುಗಳ ಉತ್ಪಾದನಾ ವೆಚ್ಚ. ಇರಾನ್ ಅಭಿವೃದ್ಧಿಪಡಿಸಿರುವಂತಹ ಶಾಹಿದ್ ಮಾದರಿಯ ಡ್ರೋನ್ಗಳ ಬೆಲೆ ಸುಮಾರು $35,000 ಆಸ್ಪಾಸ್ನಲ್ಲಿದೆ. ಆದರೆ ಇವುಗಳನ್ನು ಹೊಡೆದುರುಳಿಸೋದಿಕ್ಕೆ ಅಮೆರಿಕ ಅಥವಾ ಇಸ್ರೇಲ್ ಬಳಸುವಂತಹ ಈ ಪೆಟ್ರಿಯಾಟ್ ಕ್ಷಿಪಣಿಗಳ ವೆಚ್ಚ ತಲಾ $40 ಲಕ್ಷ ಹೆಚ್ಚು. ಒಮ್ಮೆ ಊಹೆ ಮಾಡಿ ನೋಡಿ, $35,000 ವೆಚ್ಚದ ಡ್ರೋನ್, ಅದನ್ನ ಉರುಳಿಸೋದಿಕ್ಕೆ ಬಳಸುವಂತ ಕ್ಷಿಪಣಿಯ ವೆಚ್ಚ $40 ಲಕ್ಷ. ಎಲ್ಲಿಯ $35,000 ಮತ್ತೆ ಎಲ್ಲಿಯ $40 ಲಕ್ಷ? ಅಂದ್ರೆ ಅಮೆರಿಕದ ಒಂದು ಕ್ಷಿಪಣಿಯ ಬೆಲೆಯಲ್ಲಿ ಇರಾನ್ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ತಯಾರು ಮಾಡಬಹುದು. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಆಕ್ರಮಣ ನಡೆಸುವವನು ಸಾವಿರಗಳಲ್ಲಿ ಖರ್ಚು ಮಾಡಿದ್ರೆ ಅದರಿಂದ ರಕ್ಷಣೆ ಪಡೆಯವನು ಲಕ್ಷಗಟ್ಟಲೆ ಹಣವನ್ನು ವೆಚ್ಚ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಅಂಕಗಣಿತದ ಸಂಘರ್ಷ ದೊಡ್ಡ ಶ್ರೀಮಂತ ರಾಷ್ಟ್ರಗಳ ಬಜೆಟ್ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಕೇವಲ 8 ದಿನಗಳಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಸಾವಿರಾರು ಡ್ರೋನ್ಗಳು ಮತ್ತೆ 100 ಕ್ಷಿಪಣಿಗಳ ದಾಳಿಯಾದಾಗ ಆ ದೇಶದ ರಕ್ಷಣಾ ವ್ಯವಸ್ಥೆ ಎದುರಿಸಿರುವಂತಹ ಒತ್ತಡ ಅಭೂತಪೂರ್ವವಾದದ್ದು. ಇದು ಕೇವಲ ಶಸ್ತ್ರಾಸ್ತ್ರಗಳ ಹೋರಾಟ ಅಲ್ಲ, ಬದಲಿಗೆ ಉತ್ಪಾದನಾ ಸಾಮರ್ಥ್ಯ ಮತ್ತೆ ಆರ್ಥಿಕ ಸುಸ್ಥಿರತೆಯ ಹೋರಾಟ ಆಗಿದೆ ಅಂತ ಫರೀದ್ ಅವರು ಎಚ್ಚರಿಸ್ತಾರೆ. ಯುದ್ಧದ ಈ ಒಂದು ಹೊಸ ಲೆಕ್ಕಾಚಾರ ಕೇವಲ ಡ್ರೋನ್ಗಳಿಗೆ ಮಾತ್ರನೇ ಸೀಮಿತ ಆಗಿಲ್ಲ. AI, ವಾಣಿಜ್ಯ ಉಪಗ್ರಹ ಚಿತ್ರಣ, ಸೈಬರ್ ಉಪಕರಣಗಳು ಮತ್ತೆ ಸಮಗ್ರ ಸಂವೇದಕಗಳ ಒಟ್ಟು ಕಾಂಬಿನೇಷನ್ ಯುದ್ಧ ಭೂಮಿಯನ್ನ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಫರೀದ್ ಅವರ ಪ್ರಕಾರ ಇವತ್ತು ಯುದ್ಧವನ್ನ ಯಾರು ವೇಗವಾಗಿ ನಿರ್ಧಾರ ಮಾಡ್ತಾರೆ ಮತ್ತೆ ಯಾರು ಶತ್ರುವಿನ ಚಲನವಲನ ಕ್ಷಣಾರ್ಧದಲ್ಲಿ ಗುರುತಿಸ್ತಾರೆ ಅನ್ನೋದು ಅತ್ಯಂತ ಮುಖ್ಯ ಆಗಿದೆ. ಅಮೆರಿಕದ ವಾಯುಪಡೆ ನಡೆಸಿದಂತಹ ಪ್ರಯೋಗವೊಂದರಲ್ಲಿ ಯಂತ್ರಗಳು ಕೇವಲ 10 ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲಿ ಯುದ್ಧ ತಂತ್ರಗಳನ್ನು ಶಿಫಾರಸು ಮಾಡಿವೆ. ಇದು ಮಾನವ ತಂಡಗಳಿಗಿಂತಲೂ 30 ಪಟ್ಟು ಹೆಚ್ಚು ಆಯ್ಕೆಗಳನ್ನು ನೀಡಿದೆ. ಹಳೆಯ ಮಾದರಿ ಯುದ್ಧಗಳಲ್ಲಿ ಅತ್ಯಂತ ದುಬಾರಿ ಮತ್ತೆ ಸಂಕೀರ್ಣವಾದ ಯಂತ್ರಗಳನ್ನು ಬಳಸಲಾಗ್ತಾ ಇತ್ತು. ಅವುಗಳನ್ನು ಕಳ್ಕೊಂಡ್ಬಿಟ್ರೆ ತುಂಬಲಾರದ ನಷ್ಟ ಆಗ್ತಾ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಅತ್ಯುತ್ತಮ ಮತ್ತೆ ದುಬಾರಿ ಶಸ್ತ್ರಾಸ್ತ್ರಗಳಿಗಿಂತ ಸಾಕಷ್ಟು ಉತ್ತಮವಾದ ಮತ್ತೆ ಅಗ್ಗವಾದಂತಹ ಶಸ್ತ್ರಾಸ್ತ್ರಗಳನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸುವಂತಹ ರಾಷ್ಟ್ರಗಳು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚು ಅನ್ನೋದು ಫರೀದ್ ಅವರ ಈ ವಿಶ್ಲೇಷಣೆಯ ಸಾರ ಆಗಿದೆ. ಉಕ್ರೇನ್ ಯುದ್ಧವನ್ನ ಈ ಹೊಸ ಯುಗದ ಪ್ರಯೋಗಾಲಯ ಅಂತ ಕರಿಬಹುದು. ಉಕ್ರೇನ್ ತನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಅತಿ ವೇಗದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ತಾ ಇದೆ. ಕೇವಲ $2,000 ವೆಚ್ಚದ ಇಂಟರ್ಸೆಪ್ಟರ್ ಡ್ರೋನ್ಗಳನ್ನು ಬಳಸಿಕೊಂಡು ಸಾವಿರಾರು ಶತ್ರು ಡ್ರೋನ್ಗಳನ್ನು ಹೊಡೆದುರುಳಿಸ್ತಾ ಇದೆ. ತಿಂಗಳಿಗೆ 10,000ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಉತ್ಪಾದಿಸುವಂಥ ಒಂದು ಸಾಮರ್ಥ್ಯವನ್ನು ಪಡೆಯುವತ್ತ ಅದು ಸಾಗ್ತಾ ಇದೆ. ಇಲ್ಲಿ ಯುದ್ಧಕ್ಕೆ ಹೋಗುವಂಥ ದೇಶಗಳಿಗೆ ಸಾಫ್ಟ್ವೇರ್ ಮತ್ತು ಡೇಟಾ ಇವೆರಡು ಅತ್ಯಂತ ಅಮೂಲ್ಯವಾದಂಥ ಶಸ್ತ್ರಾಸ್ತ್ರಗಳಾಗಿ ಮಾರ್ಪಟ್ಟಿವೆ. ಇವತ್ತು ಲಕ್ಷಾಂತರ ಯುದ್ಧ ಭೂಮಿಯ ಚಿತ್ರಗಳು ಮತ್ತೆ ಮಾಹಿತಿಯನ್ನು ಬಳಸಿಕೊಂಡು ಡ್ರೋನ್ಗಳಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ಇದು ಕೇವಲ ಹಾರ್ಡ್ವೇರ್ ವಿಷಯ ಅಲ್ಲ, ಬದಲಿಗೆ ಮಾಹಿತಿ ಅಂತಂದ್ರೆ ಡಾಟಾ ವಿಶ್ಲೇಷಣೆಯ ವಿಷಯ ಆಗಿದೆ ಅಂತ ಫರೀದ್ ಅವರು ಅಭಿಪ್ರಾಯಪಡ್ತಾರೆ. ಇನ್ನು ರಷ್ಯಾ ಕೂಡ ಒಂದು ದಿನಕ್ಕೆ 100 ಡ್ರೋನ್ಗಳನ್ನು ಉತ್ಪಾದಿಸ್ತಾ ಇದ್ದು ಶೀಘ್ರದಲ್ಲೇ 1000 ಗಡಿ ತಲುಪುವಂಥ ಒಂದು ಗುರಿಯನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಮೆರಿಕದಂತಹ ರಾಷ್ಟ್ರಗಳು ವರ್ಷಕ್ಕೆ ಕೇವಲ 2,000 ಕ್ಷಿಪಣಿಗಳನ್ನು ಉತ್ಪಾದಿಸುವಂಥ ಗುರಿಯನ್ನು ಹೊಂದಿವೆ. ಈ ಅಂಕಿಅಂಶಗಳ ವ್ಯತ್ಯಾಸನೇ ಮುಂದಿನ ದಿನಗಳಲ್ಲಿ ಯುದ್ಧದ ಫಲಿತಾಂಶವನ್ನು ನಿರ್ಧಾರ ಮಾಡಲಿದೆ. ಈ ತಾಂತ್ರಿಕ ಕ್ರಾಂತಿಯು ಗಂಭೀರವಾದ ಪರಿಣಾಮಗಳನ್ನು ಬೀರಲಿದೆ. ಶಸ್ತ್ರಾಸ್ತ್ರಗಳು ಅಗ್ಗವಾಗ್ತಾ ಇದ್ದ ಹಾಗೇನೆ
ಕೇವಲ ರಾಷ್ಟ್ರಗಳಷ್ಟೇ ಅಲ್ಲದೇನೆ ಈ ಭಯೋತ್ಪಾದಕ ಗುಂಪುಗಳು ಮತ್ತೆ ಅಪರಾಧ ಸಂಘಟನೆಗಳು ಕೂಡ ಅತ್ಯಾಧುನಿಕ ಯುದ್ಧ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಪಡಿತವೆ. ಇದು ಜಾಗತಿಕ ಭದ್ರತೆಗೆ ದೊಡ್ಡ ಸವಾಲಾಗಿದೆ. ಇನ್ನು ಇರಾನ್ನ ವಿಷಯಕ್ಕೆ ಬಂದ್ರೆ ಅಣ್ವಸ್ತ್ರ ತಯಾರಿಕೆಯ ಕಡೆಗೆ ಅದು ವೇಗವಾಗಿ ಹೆಜ್ಜೆ ಹಾಕಬಹುದು ಅನ್ನುವಂಥ ಒಂದು ಆತಂಕವನ್ನ ಫರೀದ್ ಜಕಾರಿ ಅವರೊಂದಿಗಿನ ಸಂವಾದದಲ್ಲಿ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಇರಾನ್ನ ಹೊಸ ನಾಯಕತ್ವವು ತನ್ನ ಅಸ್ತಿತ್ವದ ಉಳಿವಿಗಾಗಿ ಮತ್ತೆ ರಕ್ಷಣೆಗಾಗಿ ಅಣ್ವಸ್ತ್ರವನ್ನೇ ಅಂತಿಮ ಆಯ್ಕೆಯನ್ನಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಇರಾನ್ನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ರೆ ಅದು ಇಡೀ ಜಗತ್ತಿನ ತೈಲ ಮಾರುಕಟ್ಟೆ ಮತ್ತೆ ಆರ್ಥಿಕತೆಯ ಮೇಲೆ ಭೀಕರ ಪರಿಣಾಮ ಬೀರಬಹುದು. ಯುದ್ಧ ಈ ಕೇವಲ ಗಡಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದು ಆರ್ಥಿಕ ಲೆಕ್ಕಾಚಾರಗಳು ಮತ್ತೆ ಡಿಜಿಟಲ್ ಜಾಲಗಳ ಮೂಲಕ ಪ್ರತಿಯೊಬ್ಬರ ಜೀವನದ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ. ನಾವು ಶಸ್ತ್ರಾಸ್ತ್ರಗಳ ನಿಖರತೆಯು ಬೃಹತ್ ಪ್ರಮಾಣದಲ್ಲಿ ಲಭ್ಯ ಇರುವಂತಹ ಕಾಲದಲ್ಲಿದ್ದೀವಿ. ಫರೀದ್ ಜಕಾರಿ ಅವರು ಹೇಳೋ ಹಾಗೆ ಯುದ್ಧದ ಭವಿಷ್ಯ ಈಗ ಕಂಪ್ಯೂಟರ್ ಅಲ್ಗಾರಿದಮ್ಗಳ ಕೈಯಲ್ಲಿದೆ. ಮಾನವ ನಿರ್ಧಾರಗಳಿಗಿಂತನೂ ಯಂತ್ರಗಳ ಲೆಕ್ಕಾಚಾರಗಳು ಯುದ್ಧ ಭೂಮಿಯನ್ನು ಆಳಲಿವೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಕೇವಲ 2 ದೇಶಗಳ ನಡುವಿನ ಹೋರಾಟ ಅಲ್ಲ, ಇದು ಬದಲಿಗೆ ಇದು ಇಡೀ ಜಗತ್ತು ಯುದ್ಧವನ್ನು ನೋಡುವಂಥ ಒಂದು ದೃಷ್ಟಿಕೋನವನ್ನೇ ಬದಲಾಯಿಸಿಬಿಟ್ಟಿದೆ. ದುಬಾರಿ ಶಸ್ತ್ರಾಸ್ತ್ರಗಳಿಗಿಂತ ಇಲ್ಲಿ ಬುದ್ಧಿವಂತಿಕೆ ಮತ್ತು ಆರ್ಥಿಕವಾಗಿ ಅಗ್ಗವಾದಂಥ ತಂತ್ರಜ್ಞಾನಗಳೇ ರಾಷ್ಟ್ರಗಳ ಭವಿಷ್ಯವನ್ನು ನಿರ್ಧಾರ ಮಾಡಲಿವೆ. ಈ ಬದಲಾವಣೆಯನ್ನು ಜಗತ್ತು ಎಷ್ಟು ವೇಗವಾಗಿ ಅಳವಡಿಸ್ಕೊಳ್ಳುತ್ತೆ ಅನ್ನೋದು ಇವತ್ತಿನ ಅನಿವಾರ್ಯತೆ ಆಗಿದೆ. ಇರಾನ್ ಇವತ್ತು ಜಗತ್ತಿಗೆ ಕಲಿಸ್ತಾ ಇರುವಂಥ ಪಾಠ ಏನು ಅಂತ ಅಂದರೆ, ಯುದ್ಧದಲ್ಲಿ ಗೆಲ್ಲೋದಕ್ಕೆ ಕೇವಲ ಬಲ ಇದ್ರೆ ಅಥವಾ ಕೋಟಿಗಟ್ಟಲೆ ಡಾಲರ್ ಇದ್ರೆ ಅದು ಸಾಕಾಗೋದಿಲ್ಲ, ಬದಲಿಗೆ ಎದುರಾಳಿಯ ಆರ್ಥಿಕತೆಗೆ ಬಲವಾದಂತಹ ಏಡ್ ಕೊಡುವಂತಹ ತಾಂತ್ರಿಕ ಚಾತುರ್ಯ ಇರಬೇಕು. ನಾವೆಲ್ಲರೂ ಕೂಡ ಊಹೆ ಮಾಡಿದಕ್ಕಿಂತನೂ ವೇಗವಾಗಿ ಯುದ್ಧದ ಈ ಒಂದು ಹೊಸ ರೂಪ ನಮ್ಮನ್ನು ಆವರಿಸ್ತಾ ಇದೆ. ವೀಕ್ಷಕರ ಕುರಿತು ನಿಮ್ಗೇನು ಅನಿಸ್ತಾ ಇದೆ, ಏನು ಅಭಿಪ್ರಾಯ ಇದೆ, ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.